ಬಜೆಟ್ 3.5 ಲಕ್ಷ ರೂಪಾಯಿ. ಬಜೆಟ್ 3.5 ಲಕ್ಷ ಕೋಟಿ. ಪ್ರಿವಿಯಸ್ ಜಾರಿಗೆ ಬೇಕಾಗಿರುವಂತಹ ಮೊತ್ತ 6 ಲಕ್ಷ ಕೋಟಿ. ವಿಜಯರನ್ನ ದೇವರು ಕಾಪಾಡಬೇಕು ಅಂತ ಹೇಳಿ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ತಮಿಳುನಾಡಿನ ಬಜೆಟ್ ಮೊತ್ತ 3.5 ಲಕ್ಷ ಕೋಟಿ. ಆದ್ರೆ ಪ್ರಿವಿಯಸ್ ಒಂದು ಭರವಸೆಯನ್ನ ಜಾರಿ ಮಾಡಲಿಕ್ಕೆ ಬೇಕಾದ ಮೊತ್ತ ಬರೋಬ್ಬರಿ 6 ಲಕ್ಷ ಕೋಟಿ. ಹೀಗಿರುವಾಗ ಟಿವಿಕೆ ಪಕ್ಷದ ನೇತೃತ್ವ ವಹಿಸಿಕೊಂಡಿರುವಂತಹ ವಿಜಯ್ ಅವರನ್ನ ದೇವರೇ ಕಾಪಾಡಬೇಕು ಅಂತ ಹೇಳಿ ನಮ್ಮ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ವ್ಯಂಗ್ಯವಾಗಿ ತಿರುಗೇಟನ್ನು ನೀಡಿದ್ದಾರೆ. 2-3 ದಿನಗಳಲ್ಲಿ ತಮಿಳುನಾಡು ಬಿಕ್ಕಟ್ಟು ಬಗೆಹರಿಯಬಹುದು. ಆದರೆ TMK AIADMK ಮೈತ್ರಿ ಸರ್ಕಾರ ರಚಿಸುತ್ತದೆ ಅನ್ನೋದನ್ನ ನಾನು ಯಾವತ್ತೂ ಕೂಡ ಭಾವಿಸುವುದಿಲ್ಲ. 2-3 ದಿನಗಳಲ್ಲೇ ತಮಿಳುನಾಡು ರಾಜ್ಯದಲ್ಲಿ ಸ್ಪಷ್ಟವಾದ ರಾಜಕೀಯ ಬಿಕ್ಕಟ್ಟು ಬಗೆಹರಿದು ಹೋಗುತ್ತೆ. ದಶಕಗಳಿಂದ ರಾಜಕೀಯ ಎದುರಾಳಿಗಳಾಗಿ ಹೋರಾಟ ನಡೆಸಿಕೊಂಡು ಬಂದಿರುವಂತಹ DMK ಮತ್ತು AIADMK ಪಕ್ಷಗಳ ಮೈತ್ರಿ ಆಗದಿಲ್ಲ. ಇವರು ಸರ್ಕಾರ ರಚನೆ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸೋದಿಲ್ಲ. 2-3 ದಿನಗಳಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಸ್ಪಷ್ಟವಾಗಿರುವಂತಹ ರಾಜಕೀಯ ಬಿಕ್ಕಟ್ಟು ಬಗೆಹರಿದು ಹೋಗುತ್ತೆ. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿರುವಂತಹ TVKಯನ್ನ ಹೊರತುಪಡಿಸಿ DMK ಮತ್ತು AIADMK ಪಕ್ಷಗಳು ಅಧಿಕಾರಕ್ಕೆ ಕೈ ಜೋಡಿಸುತ್ತದೆ ಅನ್ನೋದನ್ನ ನಾನು ಭಾವಿಸುವುದಿಲ್ಲ. ಇಂತಹ ಒಂದು ಸಾಧ್ಯತೆಯೂ ಕೂಡ ಗೋಚರವಾಗ್ತಾ ಇಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ ಹಾಸನದಲ್ಲಿ. ತಮಿಳುನಾಡಿನಲ್ಲಿ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ರಾಜ್ಯಪಾಲರು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿನ ಕಾನೂನು ಪಂಡಿತರ ಸಲಹೆಯನ್ನ ಪಡೆದುಕೊಂಡು ಸರ್ಕಾರ ರಚನೆಯ ಬಗ್ಗೆ ಕ್ರಮವನ್ನ ವಹಿಸಿದ್ದಾರೆ. ಮುಂದೆ ಏನೆಲ್ಲ ಕಾದು ನೋಡಬೇಕಾಗಿದೆ ಅಂತ ಹೇಳಿ ಇಲ್ಲಿ ಗೊತ್ತಾಗುತ್ತೆ. ನಿಮಗೆ ಬೆಂಬಲವಿರುವಂತಹ ಶಾಸಕರ ಸಹಿ ಇರುವಂತಹ ಪಟ್ಟಿಯೊಂದಿಗೆ ಬನ್ನಿ ಅಂತ ಹೇಳಿ ರಾಜ್ಯಪಾಲರು ವಿಜಯ್ ಅವರಿಗೆ ಸೂಚನೆಯನ್ನು ನೀಡಿದ್ದಾರೆ. ಆ ಒಂದು ರಾಜ್ಯದಲ್ಲಿನ ರಾಜಕೀಯ ಪರಿಸ್ಥಿತಿ ಅನುಗುಣವಾಗಿ ರಾಜ್ಯಪಾಲರ ಹೆಜ್ಜೆ ಇಡ್ತಾ ಇರುವಂತದ್ದು. ಇಲ್ಲಿ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡುವ ಪ್ರಶ್ನೆ ಬರುವುದಿಲ್ಲ ಅಂತ ಹೇಳಿ ಉತ್ತರವನ್ನ ನೀಡಿದ್ದಾರೆ. ವಿಜಯ್ ಅವರನ್ನ ದೇವರು ಕಾಪಾಡಬೇಕು ಅಂತಾರೆ. ಯಾಕಾಗಿ ಕುಮಾರಸ್ವಾಮಿ ಅವರು ಹಾಗಂದ್ರು ಅಂದ್ರೆ ವಿಜಯ್ ಅವರನ್ನ ದೇವರು ಕಾಪಾಡಬೇಕು ಅಂತ ಹೇಳಿ ಒಂದು ಹೇಳಿಕೆಯನ್ನ ಹೊರಡಿಸ್ತಾರೆ. ಅವರು ತಮಿಳುನಾಡಿನ ರಾಜ್ಯದ ಬಜೆಟ್ ಗಾತ್ರ 3.5 ಲಕ್ಷ ಕೋಟಿ ರೂಪಾಯಿ. ಆದರೆ ಅವರು ಭರವಸೆಯನ್ನ ನೀಡಿರುವಂತಹ ಪ್ರೀಬೇಸ್ಗಳಿಗೆ ಅವರ ಒಂದು ಗ್ಯಾರಂಟಿಗಳಿಗೆ ಕಡಿಮೆ ಅಂದ್ರು 6 ಲಕ್ಷ ಕೋಟಿ ರೂಪಾಯಿ ಬೇಕು. ಅಷ್ಟು ಹಣವನ್ನ ಎಲ್ಲಿಂದ ತರ್ತಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಈಗ ಆಲ್ರೆಡಿ ಗೊಂದಲಗಳು ಸೃಷ್ಟಿಯಾಗಿದೆ. ಅವರು ಬಹುಮತಗಳನ್ನ ತೋರಿಸ್ತಾರೋ ಇಲ್ವೋ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನು ಈ ರೀತಿಯಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದು ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಸ್ಪೇನ್ ನ್ಯೂಸ್. ಸುದ್ದಿ ನಿಮ್ಮದು ವೇಗ ನಮ್ಮದು.